ಕಡೆಗೂ ಈಗ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ರಿ, ಸೊ ನಿಮ್ಮ ನಿಲುವು ಏನಾಗಿರುತ್ತೆ, ಯಾವ ರೀತಿ ನಿರ್ಧಾರಕ್ಕೆ ಮುಂದಾಗ್ತೀರಿ ಅಂತ? ಸರ್, ಅವನು ನಂಬಿಸಿ ಮೋಸ ಮಾಡಿರೋದು, ಅತ್ಯಾಚಾರ ಮಾಡಿ ನನಗೆ ಮದುವೆ ಆಗ್ತೀನಿ ಅಂತ ಹೇಳಿ, ಎಲ್ಲರ ಮುಂದೆ ಮದುವೆ ಆಗ್ತೀನಿ ಅಂತ ಹೇಳಿ ಇವಾಗೇನೋ ಹೇಳಿಕೆ ಕೊಡ್ತಿದ್ದಾನೆ, ಬಚಾವಾಗಕ್ಕದು. ನಾನು ಆಲ್ರೆಡಿ ಮದುವೆ ಆಗಿದ್ದೀನಿ, ಹಂಗೆ ಹಿಂಗೆ ಅಂತ ಹೇಳಿಕೆ ಕೊಟ್ಟಿದ್ದೀನಿ ಅಂತ ಏನೇನಿದೆ ಅದೆಲ್ಲ ಅವನು ಈಗ ಒಂದು ಸಿಚುವೇಶನಿಂದ ಬಚಾವಾಗಕ್ಕೆ ಕೊಡ್ತಿರೋ ಹೇಳಿಕೆಗಳದು, ಅವನು ಮನಸ್ಸಲ್ಲಿರೋ ಮಾತುಗಳೆಲ್ಲ. ಯಾಕಂದರೆ ಈ ಹಿಂದೆ ಒಂದ್ಸಲ ಇದೇ ಥರ ಜಗಳ ಆದಾಗ ನೀನೇನಾದ್ರು ಎಲ್ಲರ ಮುಂದೆ ಹೇಳಿ ನನ್ನ ಮದುವೆ ಆದೆ ಅಂತ ಅನ್ಕೋ, ನಾನು ಭಾಳ ಕೊಡ್ತೀನಿ ಅಂತ ಅನ್ಕೋ, ನರ್ಕ ತೋರಿಸ್ಬಿಡ್ತೀನಿ ನಿನಗೆ, ಹಾಗೆ ಹಿಂಗೆ ಅಂತೆಲ್ಲ ಹೆದರಿಸ್ಬಿಟ್ಟಿದ್ದ ನನಗೆ. ನಿನ್ಗೆ ಯಾವ್ಯಾವ ಥರ ಆ ಥರ ಎಲ್ಲ ನನಗೆ ಎದುರಿಸಿದ್ದ. ಈಗಿರುವಂಥ ಒಂದು ಸಹಜ ಪ್ರಶ್ನೆ ಅಂದರೆ, ಇಷ್ಟು ದಿನ ಸಹಜವಾಗಿ ಒಂದು ಸಹಬಾಳ್ವೆ ನಡೆಸಿರ್ತಕ್ಕಂಥವ್ರು, ಸಹಜೀವನ ನಡೆಸಿರ್ತಕ್ಕಂಥವ್ರು, ಸೊ ಈಗ ಈ ರೀತಿ ಗಂಭೀರ ಆರೋಪ ಮಾಡುವಂಥದ್ದು ಮತ್ತು ಯಾವ ರೀತಿ ಬಗೆಹರಿಸ್ಕೊಳ್ಳುವಂಥದ್ದು ಗೊತ್ತಿಲ್ಲ ಸರ್. ಅದು ಮೊನ್ನೆ ಬಂದು ಅವನು ನನ್ನ ಹುಷಾರಿಲ್ದೊಳಗೆ ಕುಡಿಸಿ, ಬಲವಂತವಾಗಿ ಕುಡಿಸಿ ಒಂದು ಲೈಂಗಿಕ ದೌರ್ಜನ್ಯ ಮಾಡಿ ಒಂದು ಖಾಸಗಿ ವಿಡಿಯೋ ಏನು ಮಾಡ್ಕೊಂಡು ಹೋಗಿದ್ದಾನೆ. ಅದೇಂತಕ್ಕೆ ಮಾಡ್ಕೊಂಡು ಹೋಗಿದ್ದಾನೋ ನನಗೂ ಅರ್ಥ ಆಗಿಲ್ಲ. ಡಿಲೀಟ್ ಮಾಡಿದೆ ಅಂತ ಹೇಳ್ದ, ಬಟ್ ಮಾಡಿದ್ದಾನೋ ಇಲ್ವೋ ಅದನ್ನು ತೋರಿಸಿಲ್ಲ ಅವ್ನು ನನಗೆ. ಸೊ ಈ ಒಂದು ಇಷ್ಟು ವಿಕೃತ ಮೆರಿತಾನೆ ಅಂತ ಅಂದರೆ ಅವನಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ನನ್ನ ನಿಲುವು ಸರ್. ಸರಿ, ಈ ನಡುವೆ ನೀವು ಕೂಡ ಆತ್ಮೀಯರು, ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಬಳಗದಲ್ಲೂ ಕೂಡ ಆಪ್ತರಿದ್ದಾರೆ. ಯಾರಾದರೂ ಬಂದು ಅಂದರೆ ಇಬ್ಬರನ್ನು ಮನವೊಲಿಸಿ ಸರಿ ಮಾಡುವಂಥ ಪ್ರಯತ್ನ ಮಾಡಿದರೆ ಅವ್ರ ಮೇಲೆ ಇರ್ತಕ್ಕಂಥ ಕಂಪ್ಲೇಂಟ್ನ ವಾಪಸ್ ತೊಗೊಳ್ಕೊತೀರಾ, ಅಥವಾ ಇಲ್ಲ ಕಾನೂನು ಮುಖಾಂತರನೇ ಹೋರಾಟಕ್ಕೆ ಮುಂದಾಗ್ತೀರಾ? ಮತ್ತು ವಿಚ್ಛೇದನದ ವಿಚಾರ ಅಥವಾ ಪಡ್ಕೊಳ್ಳುವಂಥ ಸಾಧ್ಯತೆಗಳಿದೆ, ಯಾಕಂತಂದರೆ ನೀವು ಜೊತೆಗಿದ್ದಂಥವ್ರು ಈಗ ಅತ್ಯಾಚಾರ ಅಂತ ಆರೋಪ ಮಾಡ್ತಾಯಿದ್ರಿ, ಹಾಗಾಗಿ ಹೇಗೆ ಅಂತ? ಸರ್, ಅವನು ಎಲ್ಲ ಪ್ರೂಫ್ ಅವನು ಹೇಳಿ, ಅದೇ ಸರ್, ಎಲ್ಲ ಪ್ರೂಫ್ ಇದೆ, ಸಾಕ್ಷಿಗಳಿದೆ, ಎಲ್ಲ ಇದೆ. ಅತ್ಯಾಚಾರ ಮಾಡಿದ್ದಾನೆ, ನಂಬಿಸಿ ಮೋಸ ಮಾಡಿದ್ದಾನೆ. ಅದಕ್ಕೆ ಏನು ಶಿಕ್ಷೆ ಆಗಬೇಕೋ ಕಾನೂನು ಮುಖಾಂತರ ಅದಾಗಲಿ ಸರ್. ಇದಿಷ್ಟು ಸದ್ಯಕ್ಕೆ ಸಂತ್ರಸ್ತೆಯ ಮಾತಾಗಿರ್ತಕ್ಕಂಥದ್ದು. ಕಾನೂನು ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.